ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಇತ್ತ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ಹೌದು, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಫಲಾನುಭವಿಗಳು ಅಥವಾ ಉಚಿತ ಕರೆಂಟ್ ಬಳಕೆ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಅದಕ್ಕಂದ್ರೆ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ 4 ದೊಡ್ಡ ಸಿಹಿ ಸುದ್ದಿಗಳು ಬಂದಿರುವಂತದ್ದು. ಇತ್ತ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮರು ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಏನಿದೆ ಮನೆ ಬಾಗಿಲಿಗೆ ಬಂದು ಮರು ಪರಿಷ್ಕರಣೆ ಕೂಡ ಮಾಡ್ತಿದ್ದಾರೆ. ಆದ್ರೆ ಸ್ವಲ್ಪ ವಿಳಂಬವಾಗಿರೋದ್ರಿಂದ ಇದನ್ನ ಆಗಸ್ಟ್ 31ರವರೆಗೂ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ SIR, ಹೌದು, ಈಗಾಗಲೇ BL ಅವರು ನಿಮಗೆ ಅರ್ಜಿ ಕೊಟ್ಟಿದ್ರೆ ಇನ್ನೂ ಕೂಡ ನೀವು ಅರ್ಜಿ ಇಟ್ಕೊಂಡಿದ್ರೆ ಒಂದು ಅರ್ಜಿಯನ್ನ ಬೇಗನೆ ನೀವು ವಾಪಸ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಕರಡು ಮತದಾರರ ಪಟ್ಟಿ ಈಗ ಸಿದ್ಧವಾಗ್ತಾ ಇದೆ. ಸೊ ಯಾರು ಪಟ್ಟಿ ಕೊಡಲ್ಲ, ಯಾರು ಲಿಸ್ಟ್ ಕೊಡಲ್ಲ, ಅರ್ಜಿ ಕೊಡಲ್ಲ ವಾಪಸ್, ಅವರಿಗೆ ಮತದಾನದ ಹಕ್ಕು ಇರಲ್ವಂತೆ. ಸೊ ಮತದಾನದ ಹಕ್ಕು ಇಲ್ಲ ಅಂದ್ರೆ ಯಾವುದೇ ರೀತಿ ಯೋಜನೆಗಳ ಲಾಭ ನಿಮಗೆ ಸಿಗೋದಿಲ್ಲ ವೀಕ್ಷಕರೇ. ಇನ್ನು ಕೇಂದ್ರದ ಮೋದಿ ಸರ್ಕಾರದಿಂದ ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿದೆ. ಹೌದು, ಇನ್ಮುಂದೆ ತಪ್ಪು ಮಾಡಿದ್ರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಮೂಲಕ ಅಂಗೀಕಾರಗೊಂಡಿದೆ. ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಅಥವಾ BPL ಕಾರ್ಡ್, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ಲೈಕ್ ಮಾಡಿ. ವಿಡಿಯೋಗೆ ನಿಮಗೆ ಸೂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ. ಹಾಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ದಯವಿಟ್ಟು ಕೊಡಿ. ಯಾಕಂದ್ರೆ ತುಂಬಾ ಜನ ಎಸ್ ಅಂತ ಕಮೆಂಟ್ ಮಾಡ್ತೀರಾ, ಕೆಲವರು ನೋ ಅಂತ ಕಮೆಂಟ್ ಮಾಡ್ತೀರಾ. ಇದಕ್ಕೆ 31ನೇ ಕಂತು ಗೃಹಲಕ್ಷ್ಮಿ ಹಣ ನಿಮಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಯಾರೆಲ್ಲ ಹಣ ಬಂದಿಲ್ಲ ಅಂತ ಹೇಳಿದ್ರಲ್ಲ ಅವರು ಹಣ ಬಂದಿದೆ ಅಂತ ಈಗ ಕಮೆಂಟ್ ಮಾಡ್ತಿದ್ದಾರೆ. 31ನೇ ಕಂತು ಹಣ ಇಲ್ಲಿವರೆಗೂ ಸರ್ಕಾರ ಜಮೆ ಮಾಡಿದೆ ಗೃಹಲಕ್ಷ್ಮಿಯರಿಗೆ. ನೋಡಿ ವೀಕ್ಷಕರೇ, ಏಪ್ರಿಲ್ ತಿಂಗಳವರೆಗೂ ಹಣ ಜಮೆ ಆಗಿರಬಹುದು ಅಂತ ಹೇಳಲಾಗಿದೆ. ಅಂದ್ರೆ ಈ ಒಂದು 31ನೇ ಕಂತು ಯಾವ ತಿಂಗಳದ್ದು ಎಂಬುದು ಇನ್ನೂ ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಒಂದು ಹೇಳಿಕೆ ಬಂದಿಲ್ಲ. ಆದ್ರೆ ಕೊನೆಯದಾಗಿ ಸರ್ಕಾರ ಮಾರ್ಚ್ ತಿಂಗಳವರೆಗೂ ಹಣ ಕೊಟ್ಟಿತ್ತು. ಈಗ 31ನೇ ಕಂತು ಇದು ಏಪ್ರಿಲ್ ತಿಂಗಳದ್ದು ಇರಬಹುದು ಅಂತ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇನ್ನು ಮೇ ಮತ್ತು ಜೂನ್ ಮತ್ತು ಜುಲೈ ಈ 3 ತಿಂಗಳದ್ದು ಇನ್ನೂ 6,000 ರೂಪಾಯಿ ಬಾಕಿ ಇದೆಯಾ, ಅಥವಾ ಕೇವಲ ಜೂನ್ ಮತ್ತು ಜುಲೈ 4,000 ರೂಪಾಯಿ ಮಾತ್ರ ಬಾಕಿ ಇದೆಯಾ? ಇದ್ರ ಬಗ್ಗೆ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ. ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಹೋದ ವರ್ಷದ 2 ಕಂತು ಮತ್ತೆ ಈ ವರ್ಷದ ಬಾಕಿ ಕಂತು ಬಗ್ಗೆ ಲೆಕ್ಕಾಚಾರ ಕೇಳಲು ವಿರೋಧ ಪಕ್ಷದವರು ಬಿಜೆಪಿ ಅವರೀಗ ಪ್ರಶ್ನೆ ಮಾಡಲು ಮುಂದಾಗ್ತಿದ್ದಾರಂತೆ. ಸೊ ಮುಂದಿನ ಬರುವ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ಇದ್ರ ಬಗ್ಗೆ ಒಂದು ಸದನದಲ್ಲಿ ಅಪ್ಡೇಟ್ ಸಿಗಲಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಈಗಾಗಲೇ 2 ತಿಂಗಳಿಂದ ಹಣ ಸ್ವಲ್ಪ ವಿಳಂಬವಾಗಿ ಜಮೆ ಆಗಿದೆ. ಈಗ ಮತ್ತೊಂದು ಕಂತಿನ ಹಣ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆ ಇರುವಂತದ್ದು. ನೋಡಿ, ಪ್ರತಿ ತಿಂಗಳು 1 ಕಂತು ಹಣ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಸೊ ಆ ಪ್ರಕಾರ ಆಗಸ್ಟ್ ತಿಂಗಳಲ್ಲೂ ಕೂಡ 1 ಕಂತು ಹಣ ಬಿಡುಗಡೆ ಆಗ್ಬೇಕು ಅಂತ ಇದೆ. ಸೊ ಆದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಅಪ್ಡೇಟ್ ಯಾವುದು ಕೂಡ ಇನ್ನೂ ಬಂದಿಲ್ಲ. ಆದ್ರೆ ನೋಡಿ ವೀಕ್ಷಕರು, ಯಾರಿಗೆಲ್ಲ ಈಗಾಗಲೇ ಒಂದು ಜುಲೈ ತಿಂಗಳಲ್ಲಿ ಹಣ ಜಮೆ ಆಗಿದೆ 31ನೇ ಕಂತು, ಅಂತವರಿಗೆ 32ನೇ ಕಂತು ಹಣ ಕೂಡ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಜಮೆ ಆಗೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬೋದು. ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯಲಿದೆ. ಅಂದ್ರೆ ಯಾರೆಲ್ಲ ಅನರ್ಹರು ಇದ್ದಾರೆ ಅವರನ್ನ ತೆಗೆದು ಹಾಕಬಹುದು. ಇನ್ನು ನೈಜ ಫಲಾನುಭವಿಗಳು ಯಾರಿದ್ದಾರೆ ಅದು ಸರ್ಕಾರಕ್ಕೆ ಅಧಿಕೃತವಾಗಿ ಇನ್ನೊಮ್ಮೆ ಪರಿಶೀಲನೆ ಮಾಡೋದಿದೆ ಅಂತೆ. ಸೊ ಮರು ಅರ್ಜಿ ಪ್ರಕ್ರಿಯೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಒಂದು ಅರ್ಜಿ ನಮೂನೆ ಕೂಡ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಬಂದು ಕೊಡಲಿದ್ದಾರೆ. ನೀವು ಅದನ್ನ ತುಂಬಿ ವಾಪಸ್ ಕೊಡಬೇಕಾಗುತ್ತೆ. ಮತ್ತೆ ಮುಖ್ಯವಾಗಿ ನಿಮ್ಮ ಬಯೋಮೆಟ್ರಿಕ್ ಮತ್ತು ಮುಖಚೇರೆ ದೃಢೀಕರಣ ನೀವು ಕೊಡಬೇಕಾಗುತ್ತೆ. ಆದ್ರೆ ಯಾವಾಗ ಕೊಡಬೇಕು ಎಂಬುದು ಇನ್ನೂ ಕೂಡ ಅಧಿಕೃತವಾಗಿ ಸರ್ಕಾರ ಈ ದಿನಾಂಕದಿಂದ ಈ ತಿಂಗಳಿಂದ ಶುರು ಮಾಡ್ತೀವಿ ಅಂತ ಹೇಳಿಲ್ಲ. ಕೇವಲ ಇದು ಹೇಳಿಕೆ ಆಗಿದೆ, ಆದ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಯಾರು ಕೂಡ ಸದ್ಯಕ್ಕೆ ನೀವು ಹಣ ಕೊಟ್ಟು ಈ KYC ಮಾಡಿಸೋದು ಕೂಡ ಸದ್ಯಕ್ಕೆ ಬೇಕಾಗಿಲ್ಲ. ಅಧಿಕೃತವಾಗಿ ಸರ್ಕಾರ ಯಾವಾಗ ಪೋರ್ಟಲ್ ಬಿಡುಗಡೆ ಮಾಡುತ್ತೆ ಅವಾಗ ನೀವು ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಯಾರು ಕೂಡ ಇದ್ರ ಬಗ್ಗೆ ಚಿಂತೆ ಪಡಬೇಡಿ. ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರದ್ದು ಮೊಬೈಲ್ ನಂಬರ್ ಕೊಟ್ಟು ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ರೆ ಅದು ಕೂಡ ಇನ್ ಮುಂದೆ ನಡೆಯೋದಿಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಕೂಡ ಲಿಂಕ್ ಇರಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ತಂದೆದು ಆಗಿರ್ಬೋದು, ಯಜಮಾನರದ್ದಾಗಿರ್ಬೋದು, ಮಕ್ಕಳದ್ದು ಇದ್ರೂ ಕೂಡ ನಡೆಯೋದಿಲ್ಲ ಅಂತ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು ಹಣ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 36 ತಿಂಗಳಾಗ್ತಾ ಇದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಸರ್ಕಾರ ಇಲ್ಲಿವರೆಗೂ 31 ಕಂತು ಕೊಟ್ಟಿದೆ. ಅಂದ್ರೆ ಇನ್ನೂ ಕೂಡ ಬಾಕಿ ಕೊಡೋದು ಇಲ್ಲಿ ಇನ್ನೂ ಕೂಡ ಉಳ್ಕೊಂಡಿದೆ ಅಂತಾನೆ ಅರ್ಥ. ಸೊ ಇನ್ನೊಂದು ಕಡೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನೊಂದು ಅಪ್ಡೇಟ್ ಬರುತ್ತೆ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮ್ಗೆ ಕೊಡಲಿದ್ದೇವೆ. ಇನ್ನು ನಮ್ಮ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿಗಳು ಬಂದಿದ್ದಾವೆ. ಒಂದಲ್ಲ ಎರಡಲ್ಲ 5 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೊದಲನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ
ಅಕ್ಕಿ ಕೊಡುವ ನಿರ್ಧಾರ ಸರ್ಕಾರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಸಾವಿರಾರು ಲಕ್ಷಾಂತರ ಕಾರ್ಡು ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಆಗ್ತಿದ್ದಾವೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ, 7.5 ಎಕರೆಗೂ ಹೆಚ್ಚು ಭೂಮಿ ಇದ್ದವರ, ಸ್ವಂತಕ್ಕೆ ಕಾರು ಇದ್ದವರ, ಈ ತರ ಒಟ್ಟು 7,74,000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡುಗಳು, ಅದರಲ್ಲಿ 4 ಲಕ್ಷ ಕಾರ್ಡುಗಳು ಬಿಪಿಎಲ್ ಇಂದ ಎಪಿಎಲ್ ಕಾರ್ಡ್ಗೆ ಈಗಾಗಲೇ ವರ್ಗಾವಣೆ ಆಗಿರುವಂತದ್ದು. ಒಂದು ಕಡೆಗೆ ಹೇಳ್ಬೇಕಂದ್ರೆ ಇವರೆಲ್ಲ ಬಿಪಿಎಲ್ ಕಾರ್ಡು ಅಕ್ಕಿ ಮೊದಲು ಪಡ್ಕೋತಾ ಇದ್ರು, ಆದ್ರೆ ಅವರಿಗೆ ಎಪಿಎಲ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಅಂತವರು ಕೂಡ ಅಕ್ಕಿ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ ಮನವಿಗಳು ಬಂದ್ರೆ ಪ್ರತಿಯೊಬ್ಬರಿಗೂ ಎಪಿಎಲ್ ಕಾರ್ಡ್ ಇದ್ರಿಗೂ ಕೂಡ ಸರ್ಕಾರ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಲಿದೆ ಅಂತೆ. ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಎಪಿಎಲ್ ಕಾರ್ಡ್ ಇದ್ರಿಗೂ ಕೂಡ ಗುಡ್ ನ್ಯೂಸ್ ಬರಲಿದೆ. ಇನ್ನು ಎರಡನೇದು ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ 3 ತಿಂಗಳು ಸಮಯ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಂದು 3 ತಿಂಗಳ ಒಳಗೆ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಆಗುತ್ತೆ. ಈ ಬಾರಿ ವಿಳಂಬ ಆಗೋದಿಲ್ಲ ಎಂಬುವ ಮಾತು ಕೂಡ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ. ಅಂದ್ರೆ ಯೋಜನೆ ಪ್ರಾರಂಭ, ಅಂದ್ರೆ ಯೋಜನೆ ಹೇಳಿಕೆ ಕೊಟ್ಟು 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ಆದ್ರೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಇದನ್ನು ಯಾವಾಗ ಕಾರ್ಯರೂಪಕ್ಕೆ ತರ್ತೀರಾ ಅಂತ ಕೇಳಿದಾಗ ಈ ಒಂದು 2-3 ತಿಂಗಳಲ್ಲಿ ಯೋಜನೆ ಪ್ರಾರಂಭವಾಗುತ್ತೆ. ಜನರ ಕೈಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಒಳಗೊಂಡ ಒಂದು ಇಂದಿರಾ ಫುಡ್ ಕಿಟ್ ಅನ್ನ ಕೊಡಲಾಗುತ್ತೆ. ಇತ್ತ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡಲಾಗುತ್ತೆ. ಒಟ್ಟು 6 ಆಹಾರ ಸಾಮಗ್ರಿಗಳು ಸಿಗಲಿದೆ ಅಂತಾನೆ ಹೇಳ್ಬಹುದು. ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆದ್ರೆ ಅದರ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸದ್ಯಕ್ಕೆ ಈಗ 7 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿ ವಿತರಣೆ ಮಾಡ್ತಿದ್ದಾರೆ. ಇದರಲ್ಲಿ 3 ಕೆಜಿ ರಾಗಿ ಏನಿದೆ ಮತ್ತು 2 ಕೆಜಿ ಅಕ್ಕಿ ಏನಿದೆ ಕೇಂದ್ರದ ಪಾಲಿನದಾಗಿದೆ, 5 ಕೆಜಿ ಅಕ್ಕಿ ಕರ್ನಾಟಕ ಪಾಲಿನದಾಗಿದೆ. ಸೊ ಮುಂದಿನ ಬರೋ ದಿನ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಂತೆ. ಇನ್ನು ಮೂರನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಲಿದೆ. ಹೀಗಾಗಿ ಕ್ಯೂ ನಲ್ಲಿ ತುಂಬಾ ಜನ ನಿಲ್ಲೋದು ಕೂಡ ಇದರಿಂದ ತಪ್ಪುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಇದು ಮೂರನೇ ದೊಡ್ಡ ಸಿಹಿ ಸುದ್ದಿ ಆಗಿದೆ. 4ನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಯಾರೆಲ್ಲ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಆಗಿದ್ದೀರಾ, ಬೈ ಮಿಸ್ಟೇಕ್ ಆಗಿ ಏನಾದ್ರೂ ನಿಮ್ದು ಕಾರ್ಡ್ ರದ್ದಾಗಿದ್ರೆ ನೀವು ಮರು ಅರ್ಜಿ ಹಾಕಿದ್ರೆ ವಾಪಸ್ ನಿಮಗೆ ಮತ್ತೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ಯಾರು ಕೂಡ ಚಿಂತೆ ಪಡೋದು ಬೇಕಾಗಿಲ್ಲ. ಅರ್ಹ ದಾಖಲೆಗಳೊಂದಿಗೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಬಹುದು. ಇನ್ನು ವೀಕ್ಷಕರೇ, ತುರ್ತು ಆರೋಗ್ಯ ಚಿಕಿತ್ಸೆ ಸಮಯದಲ್ಲಿ ಬಿಪಿಎಲ್ ಕಾರ್ಡ್ ಬೇಕಾಗಿದ್ರೆ 15 ದಿನಗಳ ಒಳಗೆ ನಿಮಗೆ ಬಿಪಿಎಲ್ ಕಾರ್ಡ್ ಕೂಡ ಸಿಗಲಿದೆ ಅಂತ ಹೇಳಲಾಗಿದೆ. ಇದು ಕೂಡ ಒಂದು ಗುಡ್ ನ್ಯೂಸ್ ಆಗಿದೆ ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದಿಂದ, ನರೇಂದ್ರ ಮೋದಿ ಸರ್ಕಾರದಿಂದ ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಸೂದೆಗೆ ಅಂಗೀಕಾರವನ್ನು ಮಾಡಿದ್ದಾರೆ. ಯಾವ ತಿದ್ದುಪಡಿಯಪ್ಪ ಅಂದ್ರೆ ಒಂದೇ ಮಾತರಂಗೆ ಇನ್ ಮುಂದೆ ಗೌರವ ಕಡ್ಡಾಯ. ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಸೂದೆ ಅಂಗೀಕಾರ. ಹೌದು, ರಾಷ್ಟ್ರಗೀತೆ ಒಂದೇ ಮಾತರಂಗೆ ಅವಮಾನ ಮಾಡುವುದು ಅಥವಾ ಉದ್ದೇಶಪೂರ್ವಕವಾಗಿ ಒಂದೇ ಮಾತರಂ ಗೀತೆ ಗಾಯನಕ್ಕೆ ಅಡ್ಡಪಡಿಸುವುದನ್ನ ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸುವ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆಯಲ್ಲಿ ಧ್ವನಿ ಮತದ ಮೂಲಕ ಅಂಗೀಕಾರಗೊಂಡಿದೆ. ಅಂದ್ರೆ ಈ ಮಸೂದೆಯ ಪ್ರಕಾರ, ಈ ಒಂದು ಕಾನೂನಿನ ಪ್ರಕಾರ ಒಂದೇ ಮಾತರಂಗೆ ಅವಮಾನ ಮಾಡಿದರೆ ಅಥವಾ ಅದರ ಗಾಯನವನ್ನ ಉದ್ದೇಶಪೂರ್ವಕವಾಗಿ ತಡೆದರೆ ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ. ಅಂದ್ರೆ ಇದು ಶಿಕ್ಷಾರ್ಹ ಅಪರಾಧ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಬನ್ನಿ ಈಗ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಗೃಹ ಜ್ಯೋತಿ, ಹೌದು 200 ಯೂನಿಟ್ ಉಚಿತ ವಿದ್ಯುತ್ ನೀವು ಕೂಡ ಪಡ್ಕೋಬೇಕಂದ್ರೆ ಮರು ಅರ್ಜಿಯಲ್ಲಿ ಭಾಗಿಯಾಗಬೇಕು. ಆದ್ರೆ ಸರ್ವರ್ ಸಮಸ್ಯೆಯಿಂದ ಇದು ವಿಳಂಬವಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಇದರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಉಚಿತ ವಿದ್ಯುತ್ ಯೋಜನೆ ಫಲಾನುಭವಿಗಳಿಗೆ ಬೆಸ್ಕಾಂ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ಮನೆ ದಾಖಲೆಗಳ ಪುನರ್ ಪರಿಶೀಲನಾ ಪ್ರಕ್ರಿಯೆಗೆ ಜುಲೈ 31 ಕೊನೆ ದಿನ ಎಂಬುವ ವದಂತಿಗಳಿಗೆ ತೆರೆಳಿದಿರುವ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಪರಿಶೀಲನಾ ಅವಧಿಯನ್ನ ಆಗಸ್ಟ್ 31ರವರೆಗೂ ವಿಸ್ತರಿಸಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಜುಲೈ 31 ಅಂತಿಮ ಗುಡುವಲ್ಲ. ಸೊ ಯಾರು ಕೂಡ ವದಂತಿಗಳನ್ನ ನಂಬಬೇಡಿ. ಗೃಹ ಜ್ಯೋತಿ ಯೋಜನೆಯಲ್ಲಿ ಮಾಸಿಕ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಪಡೆಯುತ್ತಿರುವ ಗ್ರಾಹಕರ ಮನೆಗಳಿಗೆ ಮೀಟರ್ ರೀಡರ್ಸ್ ಗಳು ಹಾಗೂ ಲೈನ್ ಮ್ಯಾನ್ ಗಳು ಭೇಟಿ ನೀಡಿ ಮಾಹಿತಿ ಕೂಡ ಸಂಗ್ರಹಿಸುತ್ತಾರೆ. ಈ ಪರಿಶೀಲನೆಗೆ ಜುಲೈ 31 ಅಂತಿಮ ದಿನಾಂಕ ಎಂಬುದು ಸುದ್ದಿ ಸಾರ್ವಜನಿಕರಲ್ಲಿ ತೀವ್ರ ಗೊಂದಲ ಉಂಟು ಮಾಡಿದೆ. ಆದ್ರೆ ಸರ್ಕಾರ ಅಥವಾ ಬೆಸ್ಕಾಂ ಯಾವುದೇ ಅಂತಿಮ ಗುಡುವು ವಿಧಿಸಿಲ್ಲ. ತಾಂತ್ರಿಕ ತೊಂದರೆ ಹಾಗೂ ಮಾಹಿತಿ ಸಂಗ್ರಹಣೆಯಲ್ಲಿ ಉಂಟಾಗುತ್ತಿರುವ ವಿಳಂಬವನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಆಗಸ್ಟ್ ತಿಂಗಳು ಪೂರ್ತಿ ಪರಿಶೀಲನೆ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂತೆ. ಅಂದ್ರೆ ನೋಡಿ ವೀಕ್ಷಕರು, ಈಗ ಮರು ಪರಿಶೀಲನೆ ಮಾಡ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಕೂಡ ಅಥವಾ ಲೈನ್ ಮ್ಯಾನ್ ಮೀಟರ್ ರೀಡರ್ಸ್ ಕೂಡ ಬರಲಿದ್ದಾರೆ. ಉಚಿತ ವಿದ್ಯುತ್ ಯೋಜನೆ ಅರ್ಹರಿಗೆ ಮಾತ್ರ ತಲುಪಬೇಕು ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಅಥವಾ ಅಕ್ರಮವಾಗಿ ಯೋಜನೆ ಲಾಭ ಪಡೆಯುವುದನ್ನು ತಡೆಯಲು ಸರ್ಕಾರ ಈ ಪರಿಶೀಲನಾ ಕ್ರಮ ಕೈಗೊಂಡಿದೆ. ಯೋಜನೆ ದುರ್ಬಳಕೆ ತಡೆಯುವುದಷ್ಟೇ ಈ ಪ್ರಕ್ರಿಯೆಗೆ ಒಂದು ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನೀವು ಈಗ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ, ಪ್ಯಾನ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಫೋಟೋ, ಬಾಡಿಗೆ ಒಪ್ಪಂದದ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಮನೆಯಲ್ಲಿ ಇನ್ನೂ ಪರಿಶೀಲನೆ ನಡೆದಿಲ್ಲ ಅಂದ್ರೆ ಈ ಒಂದು ದಾಖಲೆಗಳನ್ನ ನೀವು ರೆಡಿ ಇಟ್ಕೊಳ್ಳಿ. ಇನ್ನು ಬನ್ನಿ ವೀಕ್ಷಕರೇ, SIR ಪ್ರಕ್ರಿಯೆ ಬಗ್ಗೆ ನೋಡಿ. ಈಗಾಗಲೇ BLO ಅವರು ನಿಮಗೆ ಅರ್ಜಿ ಕೊಟ್ಟಿರಬಹುದು ಕೈಗೆ. ಆ ಒಂದು ಅರ್ಜಿ ನೀವು ಇನ್ನೂ ಕೂಡ ತುಂಬಿ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಬೇಗನೆ ವಾಪಸ್ ಕೊಡಿ. ಇದು ಕೊನೆಯ ಅವಕಾಶ ಅಂತ ಹೇಳಲಾಗಿದೆ. ಅದಕ್ಕಂದ್ರೆ
ಆಗಸ್ಟ್ 17ರ ಒಳಗೆ ಕರಡು ಮತದಾರರ ಪಟ್ಟಿ ಸಿದ್ಧವಾಗಲಿದೆ. ಒಂದು ವೇಳೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ನಂತರ ನಿಮಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗಲ್ಲ. ನಿಮ್ದು ಮತದಾನದ ಹಕ್ಕು ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ BL ಅವರು ಕೊಟ್ಟ ಅರ್ಜಿಗಳನ್ನ ತುಂಬಿ ಅವರಿಗೆ ವಾಪಸ್ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಕರ್ನಾಟಕದ ಮತದಾರರ ಪಟ್ಟಿಯಿಂದ ಒಟ್ಟು 84 ಲಕ್ಷಕ್ಕೂ ಹೆಚ್ಚು ಮಂದಿ ಔಟ್ ಆಗಿದ್ದಾರಾ, ಅಂದ್ರೆ ಡಿಲೀಟ್ ಆಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಹೌದು, ಈಗಾಗಲೇ ಇದರ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಪ್ರತಿಯೊಬ್ಬರ ಮತದಾರರ ಮನೆ ಬಾಗಿಲಿಗೆ ತೆರಳಿ ಸ್ಥಳ ಒಂದು ಗುರುತು ಕೂಡ ಮಾಡಲಾಗಿದ್ದು, ಮೃತರ ಡೆತ್ ಸರ್ಟಿಫಿಕೇಟ್ ಸಂಗ್ರಹಿಸುವ ಜೊತೆಗೆ ಸಂಬಂಧಪಟ್ಟವರಿಂದ ಸಹಿ ಕೂಡ ಪಡೆಯಲಾಗಿದೆ. ಇಲ್ಲಿವರೆಗೂ ಒಟ್ಟು 84 ಲಕ್ಷಕ್ಕೂ ಅಧಿಕ ಜನರನ್ನ ಮೊದಲ ಕರಡು ಪಟ್ಟಿಯಲ್ಲಿ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ 84 ಲಕ್ಷ ಜನರ ಮತಪಟ್ಟಿಯಲ್ಲಿ ಹೆಸರು ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನುವರೆಗೂ ಯಾರೆಲ್ಲ ಅರ್ಜಿ ವಾಪಸ್ ಕೊಟ್ಟಿಲ್ಲ ಅಂತವರು ಆಗಸ್ಟ್ 8ರ ತಾರೀಕಿನ ಒಳಗಾಗಿ BL ಅವರ ಸಹಾಯ ಪಡೆದು ಅರ್ಜಿ ಸಲ್ಲಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಸುಮಾರು 29 ಲಕ್ಷ ಮತದಾರರು 2002ರ ಮಾಹಿತಿ ಇಲ್ಲ ಎಂಬ ಕಾರಣ ನೀಡಿ ಅರ್ಜಿ ವಾಪಸ್ ಕೊಟ್ಟಿದ್ದಾರೆ. ಅದ್ಯಾಗೂ ಮಾಹಿತಿ ಇಲ್ಲ ಅಂದ್ರೂ ಕೂಡ BL ಗಳ ನೆರವಿನಿಂದ ಅರ್ಜಿ ಸಲ್ಲಿಸಲು ಅವಕಾಶ ಕೊಡಲಾಗಿದೆ ಅಂತೆ. ಸೊ ಯಾರೆಲ್ಲ ಅರ್ಜಿನೂ ಕೂಡ ತುಂಬಿಲ್ಲ, ಬೇಗನೆ ತುಂಬಿ ವಾಪಸ್ ಕೊಡಿ. ಮತ್ತೆ ಅರ್ಜಿ ಕೊಟ್ಟಿದ ನಂತರ ಆಗಸ್ಟ್ 17ನೇ ತಾರೀಕಿನ ನಂತರ ನೀವು ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ.